ಅವ್ರದ್ದು ಒಂದು ಶೋ ನಾನು ಯಾವತ್ತು ಮರೀಲಿಕ್ಕಿಲ್ಲ. ಶಂಕರ್ನಾಗ್ ಬಗ್ಗೆ ಒಂದು ಶೋ ಮಾಡಿದ್ರು. ಓಕೆ, ಇದು FM ಅಲ್ಲಿ ಇರುವಾಗ. ಓಕೆ, ಅವ್ನ ವಾಯ್ಸ್ ಕೇಳೋದು ಎಲ್ರಿಗೂ ಇಷ್ಟ. ನಾನಂದ್ರೆ ಅವನ್ ನೆಕ್ಸ್ಟ್ ನಂದು ಶೋ. ಓಕೆ, ಸೊ ನಾನು ಹೇಗೋ ಅಲ್ಲೇ ಇರಬೇಕು. ಸೊ ಅವನ ಎಂಡ್ ಮಾಡಿರೋದು ಇವತ್ತಿಗೂ ನನಗೆ ಕಿವಿಯಲ್ಲಿದೆ. ಹೆಂಗಿದೆ ಅಂತ ಹೇಳಿದ್ರೆ, ಶಂಕರ್ನಾಗ್ ಬಗ್ಗೆ ಫುಲ್ ಅವ್ರ ಬಗ್ಗೆ ಹೇಳಿ ಅವನು ಹೇಗೆ ನೆನಪಿದ್ಯಾ? ಅಂದ್ರೆ ಅದು ಯಾವ ಹಾಡ್ ಯೂಸ್ ಮಾಡಿದೆ ಅಂತ ನೆನಪಿದೆ. ಅಂದ್ರೆ ಅವರ ಕೆಲ್ಸಗಳು ಅದು ಇದು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿ ಕೊನೆಯದಾಗಿ. ಆದ್ರೆ ಇವತ್ತಿಗೂ ಕೂಡ ಅವರಿಲ್ಲ, ಬಟ್ ಒಂದ್ ಏನೋ ಹೇಳ್ತಾ ಇದೆ ಅಂದ್ರೆ ಕೇಳದೆ ನಿಮಗೀಗ ಹಾಡು ಬರ್ತಾ ಇತ್ತು. ಸೊ ಇಟ್ ಫೆಲ್ಟ್ ಆಸ್ ಇಫ್ ಲೈಕ್ ದ ಹೋಲ್ ಶೋ ಇಸ್ ಪ್ಯಾಕೇಜ್ಡ್. ಅಂದ್ರೆ ನನಗೆ ಅವ್ರು ಬಹಳ ಇಷ್ಟ. ಸೊ ನನಗೆ ದೇವರ ದಯದಲ್ಲಿ ನೋಡಿ, ಕೆಲವು ಸಲ ರೆಟ್ರೋ ರಾತ್ರಿ ಅಂತ ಒಂದು ಶೋ ಕೊಟ್ರು. ಅದ್ರಲ್ಲಿ ನಾನು ಹಳೆ ಸಿನಿಮಾಗಳನ್ನ ಸ್ಟಡಿ ಮಾಡ್ಬೇಕಿತ್ತು, ಹಳೆಯ ಸಿನಿ ಕರ್ಮಿಗಳನ್ನ ಸ್ಟಡಿ ಮಾಡ್ಬೇಕಿತ್ತು. ಹಾಗಾಗಿ ನಾನು ಪ್ರತಿ ದಿವಸ ಅವ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ, ಓದ್ತಾ ಇದ್ದೆ. ಇವತ್ತಿಗೆ ನನ್ನದು ಎಜುಕೇಶನ್ ಆಗುತ್ತೆ, ಅವತ್ತಿಗೆ ನನ್ನದು ಕೆಲಸ ಆಗಿತ್ತು ನೋಡಿ. ಅಂದ್ರೆ ಬದುಕಿ ಕೆಲಸನ ಯಾವ್ದೋ ರೀತಿ. ಶಂಕರ್ನಾಗ್ ಅವರ ಯಾವ ಸಿನಿಮಾ ಬಹಳ ನಿರ್ದೇಶನದ ನಿಮ್ಗೆ ಇಷ್ಟ ಆಗಿದೆ? ಆಕ್ಸಿಡೆಂಟ್ ಬಹಳ ಇಷ್ಟ. ತುಂಬಾ ಒಳ್ಳೆ ಸಿನಿಮಾ ಅದು. ಜೊತೆಗೆ ಮಿಂಚಿನ ಓಟ, ಇದೆಲ್ಲದೂ ಕೂಡ ಅದ್ಭುತ ಸಿನಿಮಾಗಳು. ಜೊತೆಗೆ ಮಾಲ್ಗುಡಿ ಡೇಸ್, ಅದು ಅಂದ್ರೆ ಇವತ್ತಿಗೂ ಕೂಡ ಅದು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಇವತ್ತು ಕೂಡ ನಾವು ಸೌತ್ ಇಂಡಿಯಾದವ್ರು ಏನಾದ್ರು ಹಿಂದಿಲಿ ಕಂಟೆಂಟ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಫೇಕ್ನೆಸ್ ಕಾಣಿಸುತ್ತೆ. ಬಟ್ ಆ ಒಂದರಲ್ಲಿ ಏನೂ ಇಲ್ಲದೆ ಅದ್ಭುತವಾಗಿ, ಜೊತೆಗೆ ಕ್ವಾಲಿಟಿ, ಅಂದ್ರೆ ಆ ಮನುಷ್ಯ ಎಷ್ಟು ದುಡಿತಾ ಇದ್ರು. ನನ್ನ ಫೇವ್ರೇಟ್ಗಳಲ್ಲಿ ಒಬ್ರು. ಸೊ ಆ ಶೋ ಮಾಡಿದ್ದೆ ಅಂಡ್ ಅದನ್ನ ಹೇಳ್ತೀನಿ ಅಷ್ಟೇ. ಅದು ಮಾಡ್ಕೊಂಡು ಹೊರಗೆ ಬಂದ್ ಕೂಡಲೇ ನಾನೊಂದು ಹೀಗೆ ರಾಜ ಅಂತ ಹೇಳಿದ್ದಾನೆ. ಸೊ ದಟ್ಸ್ ಬ್ಯೂಟಿಫುಲ್ ಮೆಮೊರಿ. ಆ ಒಂದು ಜರ್ನಿ ನಮ್ದು ಇವತ್ತಿಗೂ ಅವತ್ತಿಂದ ಇವತ್ತಿಗೂ ಜೊತೆಯಾಗಿ ಇರ್ತೇವೆ. ಇವನು ಆಕ್ಟ್ ಮಾಡಿದ್ದಾನೆ ಸೂಪರ್ ಶೋ ಅಲ್ಲಿ. ನಾನು ಓಡ್ಬೇಕಾದ್ರೆ ಇವನು ಓಡ್ತಾ ಇರ್ತಾನೆ.